ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಕಲಾಕಂಡ್ ರೆಸಿಪಿಯನ್ನು ಮಾಡಿದ್ದೀನಿ. ಇದು ಮಾಡುವ ವಿಧಾನ: ಹಾಲಿನಲ್ಲಿ ಸಕ್ಕರೆ ಹಾಕಿ ಹಾಲನ್ನು ಕುದಿಸಿಕೊಂಡು ದಪ್ಪ ಮಾಡಬೇಕು. ನಂತರ ಪನ್ನೀರನ್ನು ತುರಿದುಕೊಂಡು ಹಾಕಿ ಅದು ದಪ್ಪ ಆಗುವವರೆಗೂ ಕುದಿಸಬೇಕು. ಈ ರೀತಿ ಕಲಾಕಂಡ್ ರೆಸಿಪಿ ಮಾಡಬೇಕು. ನೀವು ಕೂಡ ಮಾಡಿ. ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಗಟ್ಟಿಯಾಗಿದೆ, ತುಂಬ ರುಚಿಯಾಗಿದೆ. ನೀವು ಕೂಡ ಮಾಡ್ತೀನಿ. ಇಷ್ಟು ಚೆನ್ನಾಗಾಗಿದೆ ನೋಡಿ ಕಲಾಕಂಡ್ ರೆಸಿಪಿ. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಮಾಡ್ತೀನಿ.